ಸ್ವಲ್ಪದಾಗಿ ಆದರೂ ಇಲ್ಲಿದ ಅಲ್ಲಿದಿಲ್ಲ ಇವ್ರನ್ನ ಪಾಪ ನಮ್ಮ ಬಡಜನ ಸಮುದಾಯವನ್ನು ನಾವೆಲ್ಲ ಎರಡೂ ದೇಶಗಳು ಕೊಡ್ಕೊಂಡು ತಮಗೆ ಹೆಂಗೆ ಬೇಕು ಹಂಗೆ ನಾವು ಅನುಕೂಲಿಸಿದ್ದು ವ್ಯವಹಾರ ಮಾಡ್ತಾಯಿದ್ವಿ. ಹೀಗಾಗಿ ಭಾಳಷ್ಟು ಜನ ಬಂಗಾರಿಗಳಿಗೆ ಅಲ್ಲಿ ಬದುಕೋದು ಕಷ್ಟ ಆಗ್ಯದ, ಬಂಗ್ಲಾದಲ್ಲೇ ಇಂಡಿಯಾಗೆ ಬರೋದು ಕಷ್ಟ ಆಗ್ಯದ. ಹೀಗಾಗಿ ಇದು ಏನಪ್ಪ ದೊಡ್ಡ ಸಮಸ್ಯೆ ಆಗ್ಯದ. ಅದಕ್ಕೆ ಮೊಹಮ್ಮದ್ ಯೂನುಸ್ ಒಂದು ಮಾತು ಹೇಳ್ತಾರೆ, ಅಲ್ಲಿಯ ಮಧ್ಯಂತರ ಸರ್ಕಾರದ ಮುಖ್ಯ ಸಲಹೆಗಾರರು ದೇಶದ ಪ್ರಜಾಸತ್ತಾತ್ಮಕ ಪ್ರಗತಿಯನ್ನು ಬೆದರಿಕೆ ಉಗ್ರ ಚಟುವಟಿಕೆಗಳಿಂದ ನಿಲ್ಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಹಿಂಗೆ ಮಾಡಬೇಡಪ್ಪ, ನೀವು ತಮ್ಮ ಜನಕ್ಕೆ ಹೇಳ್ಕೊಂಡಿದ್ದಾರೆ, ಉಸ್ತಾನ ಬೆಳೆದನ್ನ ಅದನ್ನು ಕಟ್ ಮಾಡೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನಾವು ತಾಳ್ಮೆಯಿಂದ ಇರೋಣ, ಶಾಂತಿ ಕಾಪಾಡೋಣ ಅಂತೆ. ಹುಂಬತನ ಮಾಡಬೇಡ್ರಿ, ಮಚ್ಚನ ಮಾಡಬೇಡ್ರಿ, ಮಾಡೋದ್ರಲ್ಲಿ ಲಾಭ ಇಲ್ಲ ಅಂತ ಮಾತನ್ನು ಅವ್ರು ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾಕಂತಂದ್ರೆ ಇಲ್ಲಿ ನಾವು ಗಮನಿಸ್ಬೇಕಾಗಿದ್ದೇನಪ್ಪ ಅಂದ್ರೆ 2026 ಫೆಬ್ರವರಿ 12ಕ್ಕೆ ಚುನಾವಣೆಯನ್ನು ಘೋಷಣೆ ಮಾಡಿದ್ದಾರೆ. ಅದಕ್ಕೆ ನಿಲ್ಲುವಂಥ ಸಾಹಸ ಮಾಡಿದ್ದ ನಮ್ಮ ಶರೀಫ್ ಉಸ್ಮಾನ್ ಏನಪ್ಪ ಅಂದ್ರೆ ಹಾದಿ ಅಂತೇಳಿ. ಆದರೆ ಅವ ಈ ಏನು ವಿರೋಧ ಮಾಡಿದರೆ ಮೀಸಲಾತಿ ವಿರೋಧಿ ಹೋರಾಟ ಮಾಡಿದವನು. ಮೀಸಲಾತಿ ಬೇಡ ನಮಗೆ ಅಂತ ಶೇಖ್ ಮುಜೀಬುರ್ ರಹಮಾನನ್ನು ನೇರವಾಗಿ ವಿರೋಧ ಮಾಡಿದಂಥ ವ್ಯಕ್ತಿ. ಹೀಗಾಗಿ ಅವ್ರ ಕೈಗೇನ ಅವ್ರನ್ನ ಹಿಡಿಸುವಂಥದ್ದು ಇದು ಮಾಡುವಂಥದ್ದು ಕೊಟ್ಟಿದ್ದರು. ಅದು ಹಚ್ಚಿ ಆದ ಕೂಡಲೇ ಮತ್ತು ಅವ್ನು ಇಲೆಕ್ಷನ್ ಇಲ್ಲ ಇದ್ದ ಉಸ್ಮಾನ್ ಹಾದಿ ಅದನ್ನು ಯಾರೋ ಬಂದು ಹೊಡೆದಿದ್ದಾರೆ. ಹೀಗಾಗಿ ಅಲ್ಲಿ ಮತ್ತಷ್ಟು ಹಿಂದೂ ಮುಸ್ಲಿಂ ಒಂದು ಕೋಮುವಾದ ಭಾಳ ಬೆಳೀಲಿಕ್ಕೆ ಹಚ್ಚಿದೆ. ಅದಕ್ಕಾಗಿ ಏನಪ್ಪ ಅಂತಂದ್ರೆ ಇಡೀ ದೇಶ ತುಂಬ ಉದ್ವಿಗ್ನ ನಿರ್ಮಾಣ ಆಗಿದೆ, ಸಂಘಟನೆ ನಿರ್ಮಾಣ ಆಗಿದೆ. ಇದು ನಿಲ್ಲಬೇಕಾಗಿತ್ತು, ಯಾಕೆ ನಿಲ್ಲಿಲ್ಲ ಅಂತೇಳಿ ಎಲ್ಲ ದಿಶೆಯಲ್ಲಿ